ಹಾಯ್ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ನನ್ನ 2 ಪುಟ್ಟ ಬೆಕ್ಕುಗಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಂಜೆಕ್ಷನ್ನಿಗೆ ಅಂತ. ಸೊ ಅಲ್ಲಿಂದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನೋಡಿ, ಇಬ್ಬರು ಒಂದೇ ಇದರಲ್ಲಿ ಕೂತಿದ್ದಾರೆ, ಬುಟ್ಟಿಯಲ್ಲಿ. ಸೊ ಇದು ಶನಿವಾರ, ಸೊ ಹಾಗಾಗಿ ನಿತ್ಯಾನಂದ ಮಠಕ್ಕೆ ಬಂದಿದ್ವಿ, ಶನಿ ಟೆಂಪಲ್ಲಿಗೆ. ಬಟ್ ಎಲ್ಲ ಕ್ಲೋಸ್ ಆಗಿತ್ತು. ಶನಿ ಟೆಂಪಲ್ ಒಂದು ಓಪನ್ ಇತ್ತು. ಸೊ ಅಲ್ಲಿ ಎಣ್ಣೆ ಹಾಕಲಿಕ್ಕೆ ಅಂತ ಹೋದರು. ಬೆಕ್ಕು ಹೀಟ್ ಸ್ಟ್ರೋಕ್ ಆಗುತ್ತೆ ಅಂತ ನಾನು ಮತ್ತು ನನ್ನ ಮಗಳು ಕಾರಲ್ಲೇ ಕೂತ್ವಿ. ಯಾಕೆಂದರೆ ಅವರಿಗೆ ಹೀಟ್ ತಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ. ಇವಾಗ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವರಿಗೆ. ನಾನೀಗ ಹೋಗ್ತಾ ಇದ್ದೀನಿ ಯಾನ್ವಿ ಸ್ಕೂಲಿಂದು ರಿಸಲ್ಟ್ ನೋಡಲಿಕ್ಕೆ ಅಂಥೇಳಿ. ಇವತ್ತು ಅವಳದ್ದು ರಿಸಲ್ಟು. ಸೊ ನಾನು ಅವಳದ್ದು ರಿಸಲ್ಟ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಏನು ಮಾಡ್ಕೊಂಬಂದಿದ್ದಾಳೆ ಅಂತ. ರಿಸಲ್ಟ್ ಮುಗಿಸಿ ಮನೆಗೆ ಹೊರಟಿದ್ದೀನಿ. ಮನೆಗೆ ಬಂದು ಕೂತ್ಕೊಂಡೆ. ಹಾಗೆ ನಿಮಗೆಲ್ಲ ಒಂದು ಇಂಟ್ರೆಸ್ಟಿಂಗ್ ತೋರಿಸೋಣ ಅಂತ ಅಂದ್ಕೊಂಡೆ. ನೋಡಿ, ಅವರೆಕಾಳು. ಹೀಗೆ ನಮ್ಮ ಅತ್ತೆ ಹಿಂದಿನ ಸಲ ಬಂದಾಗ ಅವರೆಕಾಳು ಬಿಡಿಸುವಾಗ ಒಂದು 2-3 ಬೀಜನ ಈ ಪಾಟಲ್ಲಿ ಹಾಕಿದ್ರಂತೆ. ಅದು ಈಗ ಬೆಳೆದಿದೆ. ಅದ್ರ ಜೊತೆ ಈಗ ಅವರೆಕಾಳು ಆಗಿದೆ. ನೋಡಿ, ಇದು ನಮ್ಮದು ಹೊಸ್ತು ಬಳ್ಳಿ ಅನಿಸುತ್ತೆ. ಇದಕ್ಕೆ ಹಾಕೋಣ ಅಂತ ಕಂಪೌಂಡಿಗೆ. ಅದರ ಜೊತೆಗಿರುವಂಥದ್ದು ಲಿಂಬು ಗಿಡ. ಅದು ಇನ್ನೂ ಚಿಕ್ಕದಾಗಿದೆ. ಅದನ್ನು ತೆಗೆದು ನೆಲಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ರಿಸಲ್ಟನ್ನು ನೋಡ್ಕೊಂಬಂದು ಹೊರಗಡೆ ಕೂತಿದ್ದೀನಿ. ಸಂಜೆ ಚೆನ್ನಾಗಿ ಮಾಡಿದ್ದಾಳೆ. ಈಗ 4th ಕಂಪ್ಲೀಟ್ ಆಯಿತು, ಈಗ 5th. ಇನ್ನು ಹೋಮ್ವರ್ಕ್ ಮಾಡಿಸೋದು ನನ್ನ ಕೈಯಲ್ಲಿದೆ. ನೋಡಬೇಕು ಯಾವ ಥರದಲ್ಲಿ ನಾನು ಹೋಮ್ವರ್ಕ್ ಮಾಡಿಸ್ತೀನಿ. ಕಳಿಸಿದ್ದಾರೆ ಅವರು, ಹೋಮ್ವರ್ಕನ್ನು ಮಾಡಿಸ್ಬೇಕು ನಾನು. ಸೊ ನೋಡಿ, ಹೊರಗಡೆ ಸಂಜೆ ಹೊತ್ತಿಗೆ ಕೂತ್ಕೊಳ್ಳಲಿಕ್ಕೆ ಚೆನ್ನಾಗಾಗುತ್ತೆ. ಈ ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೊರಗಡೆ ಕೂತ್ಕೊಂಡು ಎಲ್ಲ ಗಿಡಗಳಿಗೂ ಎಲ್ಲ ನೀರೆಲ್ಲ ಹಾಕಿದೆ. ನೋಡಿ, ಅಲ್ಲೆಲ್ಲ ನೆಲಕ್ಕೆಲ್ಲ ಬಿದ್ದುಬಿಟ್ಟಿದೆ. ಎಲ್ಲ ಗಿಡಕ್ಕೆಲ್ಲ ನೀರು ಹಾಕಿದ್ದೀನಿ. ಎಲ್ಲ ಪಾಟ್ ಎಲ್ಲ ಸುರಿದು ನೆಲಕ್ಕೆ ಬಿದ್ದಿದೆ. ಇನ್ನೂ ಒಂದು ಸ್ವಲ್ಪ ಗಿಡಗಳನ್ನು ನಾನು ತಂದಿದ್ದೀನಿ, ಹಾಕಬೇಕು. ನೋಡಿ, ಇಲ್ಲೂ ಹಾಗೆ ಪಾಟ್ ತುಂಬಿ ಎಲ್ಲ ಬಿದ್ದಿದೆ. ಇಲ್ಲೊಂದಿದೆ, ಇದಕ್ಕೆಲ್ಲ ಹಾಕಿದ್ದೀನಿ ಇವಾಗ. ಇದು ಪನ್ನೀರು. ಇದು ಮ್ಯಾರಿನೇಟ್ ಮಾಡಿದ್ದೇನೆ ಅದು ಮಸಾಲದಲ್ಲಿ. ಈಗ ಇದನ್ನು ತವಾ ಫ್ರೈ ಮಾಡುವ, ಟೇಸ್ಟ್ ನೋಡುವ. ಇದನ್ನು ಪಾರ್ಸಲ್ ತರಿಸಿದ್ದೆ. ಇದನ್ನು ಹಾಕಿ, ಇದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಇದು ಪಾರ್ಸಲ್ ತರಿಸಿ ಇದರಲ್ಲಿ ಈಗ ಪನ್ನೀರ್ ಹಾಕಿ ಮಸಾಲ ಹಾಕಿ ಮಿಕ್ಸ್ ಮಾಡಿ ಈಗ ಟಿಕ್ಕಾ ಮಾಡಿ ನೋಡಬೇಕು ಟೇಸ್ಟ್. ಇದು ಪನ್ನೀರು. ನಾನು ಪನ್ನೀರಿಗೆ ಆ ಮಸಾಲ ಹಾಕಿದ್ದೀನಿ. ಆ್ಯಕ್ಚುಲಿ ಅದು ಮಸಾಲ ಎಲ್ಲ ಕಾಮನ್ನು. ವೆಜ್ಜವರು ಯೂಸ್ ಮಾಡ್ಬೋದು, ನಾನ್ ವೆಜ್ಜವರು ಯೂಸ್ ಮಾಡ್ಬೋದು, ಯಾರಾದರೂ ಯೂಸ್ ಮಾಡ್ಬೋದು. ಅಂದರೆ ಅದು ಜಸ್ಟ್ ನಾನ್ ವೆಜ್ಜಿಗಷ್ಟೇ ಯೂಸ್ ಮಾಡೋದು ಅಂತ ಇಲ್ಲ. ಅದು ಮಸಾಲ ಈಗ ನಾವು ಹೇಗೆ ಪನ್ನೀರ್ ಪೆಪ್ಪರ್ ಡ್ರೈ ಎಲ್ಲ ತಿಂತೀವಿ, ಪನ್ನೀರ್ ಪೆಪ್ಪರ್ ಡ್ರೈ ಅಥವಾ ಪನ್ನೀರ್ ಘೀ ರೋಸ್ಟ್ ಆ ಥರ ಏನಾದ್ರು ತಿಂತೀವಲ್ಲ, ಅದೇ ಥರ ಇದನ್ನು ಆ ಥರ ಮಾಡ್ಬೋದು. ಫ್ಲವರಿಗೆ ಹಾಕ್ಕೊಂಡು ಮಾಡ್ಬೋದು. ಆಮೇಲೆ ಈಗ ಅಚಾರಿ ಪನ್ನೀರ್ ಅಂತೆಲ್ಲ ನಾವು ಹೋಟೆಲಲ್ಲಿ ಏನು ತಿಂತೀವಿ ಅದೇ ಮಸಾಲ. ಬಟ್ ಅದು ವೆಜ್ಜಿಗೂ ಯೂಸ್ ಮಾಡ್ಬೋದು, ನಾನ್ ವೆಜ್ಜಿಗೂ ಯೂಸ್ ಮಾಡ್ಬೋದು. ಬಟ್ ನಾನಿವತ್ತು ಪನ್ನೀರಿಗೆ ಹಾಕಿದ್ದೀನಿ, ಪೆಪ್ಪರ್ ಪನ್ನೀರಿಂದು ಮಸಾಲ ಇದು. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಅದನ್ನು ನೋಡಿದ್ರಲ್ಲ, ಪನ್ನೀರಿಂದು ತುಂಬ ಟೇಸ್ಟಿಯಾಗಿತ್ತು. ಮಾಡ್ಬೋದು, ಚೆನ್ನಾಗಿತ್ತು. ಪ್ಲೇಟಲ್ಲಿ ಹಾಕಿದ ತಕ್ಷಣ ಖಾಲಿಯಾಗೋಯ್ತು. ಸೊ ನೆಕ್ಸ್ಟ್ ಟೈಮು ಇದನ್ನೇ ಫ್ಲವರ್ ಹಾಕಿ ಮಾಡಿ ನೋಡೋಣ. ಅದರಲ್ಲಿ 5 ಫ್ಲೇವರ್ ಕೊಟ್ಟಿದ್ದರು. ನಾನು ಒಂದು ಫ್ಲೇವರನ್ನು ಅಂದರೆ ಪೆಪ್ಪರ್ ಫ್ಲೇವರ್ನ ಯೂಸ್ ಮಾಡಿದೆ. ಇನ್ನೊಂದು ಫ್ಲೇವರನ್ನ ಕಾಲಿಫ್ಲವರ್ ಹಾಕಿ ಮಾಡಿ ನೋಡೋಣ. ನೆಕ್ಸ್ಟ್ ಟೈಮು ಅದನ್ನು ಮಾಡಿ ನಿಮಗೆ ತೋರಿಸ್ತೇನೆ. ಕೆಲವೊಂದು ಹೊಸ ಬಟ್ಟೆಗಳು ಹಾಗೆ ಇದ್ವು. ನಾವು
ಹುಬ್ಳಿಗೆ ಹೋದಾಗ ತೊಗೊಂಡಿದ್ದು. ಲಾಸ್ಟ್ ಟೈಮ್ ಡಿಮಾರ್ಟಿಂದ ಹಾಕಿದ್ದೆ, ಅದರಿಂದ ಇದು ತೊಗೊಂಬಂದಿದ್ರು ನಮ್ಮ ಮನೆಯವರು, ಅವ್ರಿಗೆ ಬೇಕು ಅಂತ ಹೇಳಿಬಿಟ್ಟು. ಶಾರ್ಟ್ಸು, ಹಾಗೆ ಒಂದೆರಡು ಜೀನ್ಸು ನಾವು ತೊಗೊಂಡಿಲ್ಲ, ಯಾಕೆಂದರೆ ನಾನು ಹೇಳಿದ್ದೆಲ್ಲ ಅಷ್ಟೊಂದು ರಶ್ ಇತ್ತು ಅಂತ, ಸೊ ತೊಗೊಂಡಿರಲಿಲ್ಲ. ನೈಟಿಗಳೆಲ್ಲ ಹಾಗೆ ಇದ್ದು, ಸುಮಾರು 2-3 ತಿಂಗಳದಿಂದ ತೊಗೊಂಡಿದ್ದು. ಇದಕ್ಕೆಲ್ಲ ಒಂದೊಂದು ಸ್ಟಿಚ್ ಹಾಕಬೇಕು ಅಂತ ಕಾಯ್ತಾ ಇದ್ದೆ, ಬಟ್ ಆಗಿರಲಿಲ್ಲಾಗಿತ್ತು. ಇದಕ್ಕೆಲ್ಲ ಒಂದೊಂದು ಸ್ಟಿಚ್ ಹಾಕೋಣ ಅಂತ ಹೇಳಿ ಇಟ್ಕೊಂಡಿದ್ದೆ ನೈಟಿ, ಆಗಿರಲಿಲ್ಲ. ನೋಡಿ 4 ನೈಟಿ ಇದೆ, ಬಟ್ ಇನ್ನೂ ಯೂಸ್ ಮಾಡಿಲ್ಲ. ಇದು ಹಾಗೆ ಮಳೆಗಾಲದಲ್ಲಿ ಯೂಸ್ ಮಾಡೋಣ ಅಂತ ಇಟ್ಕೊತಾ ಇದ್ದೀನಿ. ನೋಡಿ ಪಾರ್ಸಲ್ ಬಂದಿದೆ. ಸೊ ಪಾರ್ಸಲ್ ಬಂದಿದೆ. ಇದೇನಂತ ಹೇಳಿದರೆ, ಇದು ಇಂಡಕ್ಷನ್ ಒಲೆ. ಇದು ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳಿ ತರಿಸಿದ್ದು, ಯೂಸ್ ಮಾಡೋಕ್ಕಲ್ಲ. ಏನೋ ಎಮರ್ಜೆನ್ಸಿಗೆ ಗ್ಯಾಸ್ ಖಾಲಿ ಆಯಿತು ಆ ಥರದಲ್ಲಿದ್ದಾಗ ಇರಲಿ ಅಂತ ಹೇಳಿ ತರಿಸಿದ್ದು. ಇದಿನ್ನೂ ಓಪನ್ ಮಾಡಿಲ್ಲ, ನೋಡಬೇಕು ಯಾವ ಥರ ಇದೆ ಅಂತ ಓಪನ್ ಮಾಡಿಬಿಟ್ಟು. ನೋಡಿ ಇದೆ, ನೋಡಿ ಇದನ್ನು ನಾವು ಇವಾಗ ಓಪನ್ ಮಾಡಲ್ಲ, ಬಟ್ ಇದನ್ನು ನಾನೀಗ ಇದು ಯೂಸ್ ಮಾಡಲ್ಲ, ಬಟ್ ಎಮರ್ಜೆನ್ಸಿಗೆ ಯಾವಾಗಾದರೂ ಬೇಕಾದರೆ ಅಂತ ಹೇಳಿ ತರಿಸಿಟ್ಟಿದ್ದೀನಿ. ಯಾಕೆಂದರೆ ಓಪನ್ ಮಾಡದೆ ಹಾಗೆ ಇಡೋಕ್ಕಾಗಲ್ಲ, ಏನಾದ್ರು ಡ್ಯಾಮೇಜ್ ಇದ್ದರೆ ವಾಪಸ್ ಕಳಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಟಚ್ ಸ್ಕ್ರೀನ್ ಇದು, ಬಟನ್ಸ್ ಎಲ್ಲ ಟಚ್ ಸ್ಕ್ರೀನ್ ಇದೆ. ಇಂಡಕ್ಷನ್ ನಾನು ತರಿಸಿದ್ದು ಒಲೆ, ನೋಡಿ ಇದೆಲ್ಲ ಫುಲ್ ಟಚ್ ಸ್ಕ್ರೀನ್ ಇದೆ. 1600 ವ್ಯಾಟ್ ಇಂದಿದು. 240 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದು ಹೀಟ್ ಆಗುತ್ತೆ. ಫ್ಲ್ಯಾಟ್ ಇರುವಂತಹ ಪಾತ್ರೆಯನ್ನು ಇದ್ರ ಮೇಲೆ ಇಡ್ಬೋದು. ನಾನಿದು ಎಮರ್ಜೆನ್ಸಿಗೆ ಅಂತ ತರಿಸಿದೆ. ಇವಾಗ ತಿಂಗಳಿಗೆ ಒಂದು ಗ್ಯಾಸ್ ಅಂತ ಹೇಳ್ತಾರಲ್ವ, ಸೊ 25 ಡೇಸಿಗೆ ಒಂದು ಗ್ಯಾಸ್ ಅಂತ. ಏನಾದರೂ ಎಮರ್ಜೆನ್ಸಿಗೆ ಗ್ಯಾಸ್ ಖಾಲಿ ಆದರೆ ಏನಾದರೂ ಇರಲಿ ಅಂತ ಹೇಳಿ ಇದನ್ನು ತರಿಸಿದ್ದೀನಿ. ಹೇಗನ್ನಿಸ್ತು ನಿಮಗೆ ಅಂತ ಹೇಳಿ. ಸೊ ನಾನು ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗ್ತಾಯಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.